ಶಾರದಾ ಶಾರದಾಂಭೋಜವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ಸಮಸ್ತ ಆಸ್ತಿಕರಿಗೂ ಪರಮ ಪವಿತ್ರವಾಗಿರತಕ್ಕಂತಹ ಉಗಾದಿ ಶುಭ ದಿವಸವಾಗಿದೆ. ಇವತ್ತಿನಿಂದ ನಮ್ಮ ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಪ್ರಾಚೀನ ಪರಂಪರೆಯ ಕಾಲ ಗಣನೆಯಲ್ಲಿ ನೂತನ ವರ್ಷದ ಪ್ರಾರಂಭವು ಆಗ್ತಾ ಇದೆ. ನೂತನ ವರ್ಷದ ಪ್ರಾರಂಭವಾಗುವುದು ಅಂತಂದರೆ ಪ್ರತಿಯೊಬ್ಬ ಆಸ್ತಿಕನ ಧಾರ್ಮಿಕ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವು ಪ್ರಾರಂಭವಾಗ್ತಾ ಇದೆ ಅಂತ ಇದರ ಅರ್ಥ. ಒಂದೊಂದು ವರ್ಷವೂ ನಮ್ಮ ಜೀವನದ ಒಂದೊಂದು ಹೊಸ ಅಧ್ಯಾಯವಿದ್ದಂತೆ ಮತ್ತು ಈ ಸಂದರ್ಭದಲ್ಲಿ ಈ ವರ್ಷದ ಪ್ರಾರಂಭದಿಂದ ಉತ್ತಮವಾದಂತಹ ಸಂಕಲ್ಪಗಳನ್ನು ಮಾಡಿ ನಾವು ಮುಂದೆ ನಮ್ಮ ಜೀವನದ ಒಂದು ಉತ್ತಮವಾದ ಭವಿಷ್ಯತ್ತನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡಿಕೊಳ್ಳಬೇಕು, ಯಾವ ರೀತಿಯಾಗಿ ಉತ್ತಮವಾದ ಜೀವನವನ್ನು ಕಟ್ಟಿಕೊಳ್ಳಬೇಕು ಅನ್ನುವಂತಹ ವಿಷಯದ ಬಗ್ಗೆ ಅವಶ್ಯವಾಗಿ ಚಿಂತನೆ ಮಾಡಬೇಕಾದಂತಹ ಒಂದು ಸಂದರ್ಭವೂ ಇದು. ಈ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಏನೇನು ಅತೀತವಾದಂತಹ ವಿಷಯಗಳು ಇವೆಯೋ ಆ ವಿಷಯಗಳಿಂದ ಅನೇಕ ವಿಧವಾದಂತಹ ಪಾಠಗಳನ್ನು ನಾವು ಕಲಿತುಕೊಂಡು ಮುಂದೆ ಒಂದು ಉತ್ತಮವಾದಂತಹ ಜೀವನವನ್ನು ರೂಪಿಸಿಕೊಳ್ಳಬೇಕಾದಂತಹ ಒಂದು ಸಂದರ್ಭ. ನಮ್ಮ ಸನಾತನ ಧರ್ಮ ಪರಂಪರೆಯು ನಮಗೆ ಏನು ತಿಳಿಸ್ತಾ ಇದೆ ಅಂತ ಕೇಳಿದರೆ, ಈ ಮನುಷ್ಯ ಜನ್ಮ ಅನ್ನೋದು ಅತ್ಯಂತ ದುರ್ಲಭವಾದದ್ದು. ಇಂತಹ ಮನುಷ್ಯ ಜನ್ಮವನ್ನು ಪಡೆದಿರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಈ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರಗಳು ಹೇಳುತ್ತಾ ಇವೆ. ಇಲ್ಲಿ ಒಂದು ವಿಷಯವನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು, ಒಂದು ವ್ಯತ್ಯಾಸವನ್ನು. ಏನು ಅಂತ ಕೇಳಿದರೆ, ಜೀವನ ನಡೆಸುವುದು ಅನ್ನುವುದು ಒಂದು ಕೆಲಸ, ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದು ಅನ್ನುವುದು ಇನ್ನೊಂದು ಕೆಲಸ. ಜೀವನವನ್ನು ನಡೆಸುವುದು ಅನ್ನುವುದೇನಿದೆಯೋ ಅದು ಮಾತ್ರ ನಮಗೆ ಸಾಕಾಗುವುದಿಲ್ಲ, ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದು ಸಹ ನಮಗೆ ಅತ್ಯಂತ ಅವಶ್ಯಕ. ಯಾಕೆಂತಂದರೆ ಜೀವನವನ್ನು ನಡೆಸುವಂತಹ ಒಂದು ಕೆಲಸವನ್ನು ಈ ಪ್ರಪಂಚದಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಂದು ಪ್ರಾಣಿಯೂ ಸಹ ಮಾಡಲೇಬೇಕು. ಮತ್ತು ನಮ್ಮ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಭಗವಂತ ಪ್ರತಿಯೊಂದು ಕಡೆಗೂ ಮಾಡಿಟ್ಟಿದ್ದಾನೆ. ಮನುಷ್ಯನು ತನ್ನ ಜೀವನವನ್ನು ನಡೆಸಲಿಕ್ಕೆ ಒಂದು ರೀತಿಯಾದಂತಹ ವ್ಯವಸ್ಥೆಯನ್ನು ಭಗವಂತ ಮಾಡಿಟ್ಟಿದ್ದಾನೆ. ಎಲ್ಲೋ ಕಾಡಿನಲ್ಲಿ ಬದುಕುವಂತಹ ಪ್ರಾಣಿಗಳು ಜೀವನ ಮಾಡಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಅಲ್ಲಿಯೇ ಮಾಡಿದ್ದಾನೆ. ಮನುಷ್ಯನು ಕಾಡಿಗೆ ಹೋದರೆ ಬದುಕಲಿಕ್ಕೆ ಸುಲಭವಾಗಿ ಬದುಕಲಿಕ್ಕಾಗುವುದಿಲ್ಲ. ಪ್ರಾಣಿಗಳು ನಾವಿರುವಂತಹ ಊರುಗಳಿಗೆ ಬಂದರೆ, ಕಾಡಿನಲ್ಲಿರುವಂತಹ ಪ್ರಾಣಿಗಳು ಇಲ್ಲಿಗೆ ಬಂದರೆ ಅವುಗಳು ಅಷ್ಟು ಸುಲಭವಾಗಿ ಬದುಕಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಮನುಷ್ಯನ ಸ್ಥಾನದಲ್ಲಿ ಮನುಷ್ಯನಿಗೊಂದು ವ್ಯವಸ್ಥೆ, ಪ್ರಾಣಿಗಳ ಸ್ಥಾನವಾಗಿರ್ತಕ್ಕಂತಹ ಕಾಡಿನಲ್ಲಿ ಅವುಗಳಿಗೆ ಬೇಕಾದಂತಹ ಒಂದು ವ್ಯವಸ್ಥೆ, ನೀರಿನಲ್ಲಿ ಬದುಕುವಂತಹ ಪ್ರಾಣಿಗಳಿಗೆ ಅಲ್ಲಿ ಬೇಕಾದಂತಹ ಒಂದು ವ್ಯವಸ್ಥೆ. ಈ ರೀತಿಯಾಗಿ ಒಂದು ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಭಗವಂತ ಪ್ರತಿಯೊಂದು ಕಡೆ ಮಾಡಿಟ್ಟಿದ್ದಾನೆ. ಒಂದು ದೊಡ್ಡ ಮರುಭೂಮಿಗೆ ಹೋದರೆ ಅಲ್ಲಿ ಬದುಕುವಂತಹ ಕೆಲವು ಪ್ರಾಣಿಗಳು, ಆ ಪ್ರಾಣಿಗಳನ್ನು ಬೇರೆ ಕಡೆ ಆ ಪ್ರಾಣಿಗಳು ಬೇರೆ ಕಡೆ ಬದುಕಕ್ಕಾಗುವುದಿಲ್ಲ. ಹಿಮಾಲಯ ಮೊದಲಾದಂತಹ ತಣ್ಣಗಿರುವ ಪ್ರಾಂತಗಳಿಗೆ ಹೋದರೆ ಅಲ್ಲಿರುವಂತಹ ಕೆಲವು ಪ್ರಾಣಿಗಳು, ಆ ಪ್ರಾಣಿಗಳ ಜೀವನ ಅಲ್ಲೇ ನಡೆಯುತ್ತೆ, ಬೇರೆ ಕಡೆ ನಡೆಯುವುದಿಲ್ಲ. ಈ ರೀತಿಯಾಗಿ ಅನೇಕ ವಿಧವಾದಂತಹ ಪ್ರಾಣಿಗಳಿಂದ ಕೂಡಿರ್ತಕ್ಕಂತಹ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಭಗವಂತ ಒಂದೊಂದು ಕಡೆ ಆಯಾ ಪ್ರಾಣಿಯ ಜೀವನಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾನೆ. ಹಾಗಾಗಿ ಜೀವನ ನಡೆಸುವುದು ಅನ್ನುವುದು ಪ್ರತಿಯೊಂದು ಕಡೆಗೂ ಇದ್ದೇ ಇದೆ, ಪ್ರತಿಯೊಂದು ಪ್ರಾಣಿಗೂ ಇದ್ದೇ ಇದೆ. ಅದಕ್ಕೆ ಬೇಕಾದಂತಹ ಒಂದು ತಿಳುವಳಿಕೆಯೂ ಸಹ ಪ್ರತಿಯೊಂದು ಪ್ರಾಣಿಯಲ್ಲೂ ಇದ್ದೇ ಇದೆ. ಆದರೆ ಜೀವನವನ್ನು ನಡೆಸುವುದು ಮಾತ್ರವಲ್ಲದೆ ಈ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದು ಅನ್ನುವುದು ಸಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು.
ಈ ಜೀವನವನ್ನು ನಡೆಸುವಂತಹ ಒಂದು ಶಕ್ತಿ, ಅದಕ್ಕೆ ಬೇಕಾದಂತಹ ಒಂದು ಉಪಾಯ, ಅದಕ್ಕೆ ಬೇಕಾದಂತಹ ಒಂದು ತಿಳುವಳಿಕೆ ಎಲ್ಲ ಕಡೆಯೂ ಪ್ರತಿಯೊಂದು ಪ್ರಾಣಿಗೂ ಇದ್ದೇ ಇದೆ. ಕಾಡಿನಲ್ಲಿರುವಂತಹ ಪ್ರಾಣಿಗಳಿಗೆ ಹೇಗೆ ಬದುಕಬೇಕು ಅನ್ನೋದು ಗೊತ್ತಿದೆ, ತಮ್ಮ ಆಹಾರವನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಳಬೇಕು ಅಂತ ಗೊತ್ತಿದೆ. ಇನ್ನೊಂದು ಪ್ರಾಣಿ ತನ್ನ ಮೇಲೆ ದಾಳಿ ಮಾಡಿದಾಗ ಯಾವ ರೀತಿಯಾಗಿ ತಪ್ಪಿಸ್ಕೊಳ್ಬೇಕು ಅನ್ನೋದು ಗೊತ್ತಿದೆ, ತನ್ನನ್ನು ತಾನು ಹೆಂಗೆ ಕಾಪಾಡಿಕೊಳ್ಬೇಕು, ಆದಷ್ಟು ಹೇಗೆ ಕಾಪಾಡಿಕೊಳ್ಳುವುದು ಅನ್ನೋದು ಗೊತ್ತಿದೆ. ಆದರೆ ಈ ಜೀವನ ನಡೆಸುವಂತಹ ಒಂದು ವಿಚಾರ ಎಲ್ಲ ಪ್ರಾಣಿಗಳಿಗೂ ಸಾಮಾನ್ಯವಾಗಿ ಗೊತ್ತಿದ್ದರೂ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳಬೇಕು ಅಂತಂದರೆ ಮಾತ್ರ ಅದು ಮನುಷ್ಯನಿಗೆ ಮಾತ್ರವೇ ಸಾಧ್ಯ. ಆದ್ದರಿಂದಲೇ ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥವನು ಬರೀ ಜೀವನವನ್ನು ನಡೆಸುವುದು ಮಾತ್ರವಲ್ಲದೆ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವಂತಹ ವಿಷಯದ ಬಗ್ಗೆ ವಿಚಾರವನ್ನು ಮಾಡಬೇಕಾದದ್ದು ಅತ್ಯಂತ ಅವಶ್ಯಕ. ಯಾಕೆಂತಂದರೆ ಜೀವನವನ್ನು ನಡೆಸುವುದು ಅನ್ನೋದು ಅದು ಎಲ್ಲ ಪ್ರಾಣಿಗಳಿಗೂ ಸರ್ವಸಾಧಾರಣವಾದದ್ದು. ಆದರೆ ಜೀವನ ಸಾರ್ಥಕಪಡಿಸಿಕೊಳ್ಳುವುದು ಹೇಗೆ, ಅದಕ್ಕೆ ಏನು ತಿಳುವಳಿಕೆ, ಅದಕ್ಕೆ ಏನು ನಾವು ಮಾಡಬೇಕಾಗಿದೆ ಅನ್ನುವಂತಹ ವಿಚಾರವನ್ನು ಮಾತ್ರ ತಿಳ್ಕೊಂಡು ಅದರಂತೆ ಕೆಲಸವನ್ನು ಮಾಡುವಂತಹ ಸಾಮರ್ಥ್ಯ ಮನುಷ್ಯನಿಗೆ ಮಾತ್ರವೇ ಈ ಪ್ರಪಂಚದಲ್ಲಿ ಇದೆ. ಉಳಿದ ಎಲ್ಲ ಪ್ರಾಣಿಗಳಿಗೂ ಹುಟ್ಟುವುದು, ಜೀವನ ನಡೆಸುವುದು, ಮುಗಿಸುವುದು, ಎಲ್ಲೋ ಒಂದು ಕಡೆ ಆ ಜೀವನ ಮುಗಿಯುವುದು, ಅಷ್ಟು ಮಾತ್ರವೇ ಉಳಿದ ಪ್ರಾಣಿಗಳಿಗೆ ಗೊತ್ತಿದೆ. ಆದರೆ ಮನುಷ್ಯನಿಗೆ ಹಾಗಲ್ಲ, ಜೀವನ ನಡೆಸುವಂತಹ ತಿಳುವಳಿಕೆಯೂ ಇದೆ ಮತ್ತು ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವಂತಹ ತಿಳುವಳಿಕೆಯನ್ನು ಪಡ್ಕೊಂಡು ಅದರಂತೆ ನಡ್ಕೊಳ್ಳಬೇಕಾಗಿದೆ. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಯೋಚನೆ ಮಾಡಬೇಕು, ತಿಳ್ಕೊಳ್ಳಬೇಕು. ಏನು ಮಾಡಿದರೆ ಈ ಜೀವನ ಸಾರ್ಥಕವಾಗುತ್ತೆ ಅಂತ ಕೇಳಿದರೆ ಅದಕ್ಕೆ ನಮ್ಮ ಶಾಸ್ತ್ರಗಳು ನಮಗೆ ಉಪದೇಶ ಮಾಡ್ತಾ ಇವೆ. ಧರ್ಮಾಚರಣೆಯನ್ನು ಮಾಡಿದರೆ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಜೀವನ ನಡೆಸಲಿಕ್ಕೆ ಲೌಕಿಕವಾಗಿ ಪ್ರತಿಯೊಬ್ಬರು ಮಾಡುವಂತಹ ಬೇರೆ ಬೇರೆ ರೀತಿಯಂತಹ ಕೆಲಸಗಳು, ಅದೆಲ್ಲ ಜೀವನವನ್ನು ನಡೆಸಲಿಕ್ಕೋಸ್ಕರ. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುವುದು, ಅದರಿಂದ ತುಂಬ ಸಂಪಾದನೆ ಮಾಡುವುದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ವ್ಯಾಪಾರ ಇತ್ಯಾದಿ ಕೆಲಸಗಳನ್ನು ಮಾಡುವುದು, ಅದರಿಂದ ಏನೋ ಒಂದಿಷ್ಟು ಸಂಪಾದನೆ ಮಾಡುವುದು, ಹೀಗೆಲ್ಲ ಮಾಡಿದ್ರಿಂದ ಜೀವನ ನಡೆಯುತ್ತೆ. ಅದು ಬೇಕೇ ಬೇಕು ಮನುಷ್ಯನಿಗೆ. ಜೀವನ ನಡೆಸಬೇಕು ಅಂದರೆ ಏನೋ ಒಂದು ಕೆಲಸ ಮಾಡಬೇಕು, ಏನೋ ಸಂಪಾದನೆ ಒಂದಿಷ್ಟು ಆಗಬೇಕು, ಅದರಿಂದ ಜೀವನಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಳ್ಬೇಕು, ಅದೆಲ್ಲ ಇದ್ದೇ ಇದೆ. ಆದರೆ ಅದರ ಜೊತೆಗೆ ಪ್ರತಿಯೊಬ್ಬ ಮನುಷ್ಯನು ಅವನವನ ಸಾಮರ್ಥ್ಯ ಮತ್ತು ಶಕ್ತಿಗಳಿಗೆ ತಕ್ಕಂತೆ ಧರ್ಮಾಚರಣೆಯನ್ನು ಸಹ ಮಾಡಬೇಕಾದ್ದು ಅತ್ಯಂತ ಅವಶ್ಯಕ. ಏನು ಧರ್ಮಾಚರಣೆ ಅಂದರೆ ಏನು ಅಂತ ಕೇಳಿದರೆ, ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ ಧರ್ಮಾಚರಣೆ ಅಂದರೆ ಏನು ಅಂತ ಕೇಳಿದರೆ, ಮೊದಲನೆಯದು ಭಗವಂತನ ಆರಾಧನೆ, ಎರಡನೆಯದು ಪರೋಪಕಾರ, ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದು. ಭಗವಂತನ ಆರಾಧನೆಯನ್ನು ಮಾಡುವುದು ಮತ್ತು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದು. ಈ ರೀತಿಯಾಗಿ ಮಾಡಿದರೆ ಅದೇ ದೊಡ್ಡ ಧರ್ಮಾಚರಣೆ. ಇದಕ್ಕಿಂತ ದೊಡ್ಡ ಧರ್ಮಾಚರಣೆ ಇನ್ನೊಂದು ಯಾವುದೂ ಇಲ್ಲ. ಈ ರೀತಿಯಾಗಿ ಧರ್ಮಾಚರಣೆಯನ್ನು ಮಾಡುವಂತಹ ವ್ಯಕ್ತಿಯ ಒಂದು ಜೀವನವು ನಿಜವಾಗಲೂ ಸಾರ್ಥಕವಾಗುತ್ತೆ. ಆದ್ದರಿಂದ ಭಗವಂತನ ಆರಾಧನೆಯನ್ನು ನಮಗೆ ಸಾಧ್ಯವಾದಂತಹ ರೀತಿಯಲ್ಲಿ ನಮ್ಮ ಶಕ್ತಿಯನುಸಾರವಾಗಿ ಮಾಡುವುದು, ಅದೇ ರೀತಿಯಾಗಿ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದು, ಅವರಿಗೆ ಬೇಕಾದಂಥ ಏನಾದರೂ ಏನು ನಮ್ಮಿಂದ ಮಾಡೋಕ್ಕೆ ಸಾಧ್ಯವಾಗುತ್ತೋ ಅದನ್ನು ಇನ್ನೊಬ್ಬರಿಗೆ ಮಾಡಿಕೊಡುವುದು. ಒಂದು ವೇಳೆ ಏನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಂದರೆ ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡದೇ ಇರುವುದು, ಅದೇ ತುಂಬ ಕೆಲವೊಂದು ಸಲ ದೊಡ್ಡ ಉಪಕಾರ ಅಂತ ಅನಿಸ್ಕೊಳ್ಳುತ್ತೆ. ಈ ರೀತಿಯಾದಂತಹ ಒಂದು ಧಾರ್ಮಿಕವಾದ ಆಚರಣೆ, ಭಗವದಾರಾಧನೆ ಮತ್ತು ಪರೋಪಕಾರ, ಈ ರೀತಿಯಾದಂತಹ ಒಂದು ಧಾರ್ಮಿಕ ಆಚರಣೆಯಿಂದ ಮನುಷ್ಯನ ಒಂದು ಜೀವನವು ಸಾರ್ಥಕವಾಗುತ್ತೆ. ಆದ್ದರಿಂದ ಇಂತಹ ಒಂದು ಧಾರ್ಮಿಕವಾದ ಜೀವನದ ಕಡೆಗೆ ಪ್ರತಿಯೊಬ್ಬ ಮನುಷ್ಯನ ಚಿಂತನೆಯು ಅವಶ್ಯವಾಗಿ ಇರಲೇಬೇಕು. ಹೇಗೆ ನಾವು ಲೌಕಿಕವಾಗಿ ನಾನು ಜೀವನದಲ್ಲಿ ಇಂಥ ವಿದ್ಯಾಭ್ಯಾಸ ಮಾಡಬೇಕು, ಇಂಥ ಕೆಲಸಕ್ಕೆ ಹೋಗಬೇಕು, ಇಷ್ಟು ಸಂಪಾದನೆ ಮಾಡಬೇಕು, ಇಂತಿಂತಹ ಕೆಲಸಗಳನ್ನು ನಾನು ಮಾಡಬೇಕು, ನನ್ನ ಜೀವನಕ್ಕೆ ಬೇಕಾದಂತಹ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನೆಲ್ಲ ನಾವು ಮಾಡಿಕೊಳ್ಳಬೇಕು ಅಂತ ಹೇಗೆ ನಾವು ಪ್ರತಿಯೊಬ್ಬ ಮನುಷ್ಯನು ಚಿಂತನೆ ಮಾಡ್ತಾ ಇರ್ತಾನೋ, ಅದಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಾನೋ ನಿರಂತರ, ಅದೇ ರೀತಿಯಾಗಿ ಈ ಧಾರ್ಮಿಕವಾದಂತಹ ಆಚರಣೆಗಳ ಬಗ್ಗೆಯೂ ಸಹ ಮನುಷ್ಯನ ಚಿಂತನೆ ಅನ್ನುವುದು ಅತ್ಯಂತ ಅವಶ್ಯಕ. ಬಾಲ್ಯದಿಂದಲೂ ಸಹ ಇಂತಹ ಒಂದು ಚಿಂತನೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿದೆ. ಆದ್ದರಿಂದ ನಮ್ಮ ಒಂದು ಸನಾತನ ಧರ್ಮವು ನಮಗೆ ಯಾವ ಒಂದು ಉತ್ತಮವಾದ ಮಾರ್ಗವನ್ನು ತೋರಿಸ್ತಾ ಇದೆಯೋ ಜೀವನದ ಒಂದು ಸಾರ್ಥಕ್ಯಕ್ಕಾಗಿ, ಈ ಒಂದು ಮಾರ್ಗವನ್ನು ನಾವೆಲ್ಲರೂ ಸಹ ಅನುಸರಣೆ ಮಾಡಬೇಕು. ಒಂದು ಉತ್ತಮವಾದಂತಹ ಜೀವನವನ್ನು ನಾವು ನಿರ್ಮಾಣ ಮಾಡಿಕೊಂಡು ಸತ್ಪುರುಷರಾಗಿ, ಸಜ್ಜನರಾಗಿ ಜೀವನವನ್ನು ನಡೆಸಬೇಕಾದದ್ದು ಪ್ರತಿಯೊಬ್ಬ ಮನುಷ್ಯನ ಅತ್ಯಂತ ಅವಶ್ಯಕವಾದಂತಹ ಕರ್ತವ್ಯವಾಗಿದೆ. ಮತ್ತು ಚಿಕ್ಕ ವಯಸ್ಸಿನಿಂದಲೂ ಸಹ
ಈ ಜೀವನ ಅನ್ನುವುದು ನಮಗೆ ಅನೇಕ ವಿಧವಾದಂತಹ ಪಾಠಗಳನ್ನು ಕಲಿಸ್ತಾ ಇರುತ್ತೆ. ಒಂದೊಂದು ಕ್ಷಣವೂ ಸಹ ನಮಗೆ ಅನೇಕ ವಿಧವಾದಂತಹ ಪಾಠಗಳನ್ನು ಹೇಳ್ಕೊಡ್ತಾ ಇರುತ್ತೆ. ಅನೇಕ ಸಂದರ್ಭಗಳನ್ನು ನಾವು ನೋಡ್ತಾ ಇರ್ತೀವಿ, ಅನೇಕ ವ್ಯಕ್ತಿಗಳನ್ನು ಭೇಟಿ ಮಾಡ್ತಾ ಇರ್ತೀವಿ. ಅವರೆಲ್ಲರಿಂದಲೂ ಸಹ ಬೇಕಾದಂತಹ ಪಾಠಗಳನ್ನು ನಾವು ಕಲಿತುಕೊಳ್ಳಬೇಕು. ಕೆಲವೊಂದು ಸಲ ಹೀಗಿರಬೇಕು ಅನ್ನೋ ಪಾಠವನ್ನು ಕಲಿತುಕೊಳ್ಬೇಕು ಕೆಲವು ವ್ಯಕ್ತಿಗಳಿಂದ. ಕೆಲವು ವ್ಯಕ್ತಿಗಳನ್ನು ನೋಡಿದಾಗ ಹೀಗಿರಬಾರದು ಅನ್ನೋ ಪಾಠಗಳನ್ನು ಸಹ ನಾವು ಕಲಿತುಕೊಳ್ಳಬೇಕು. ಈ ರೀತಿಯಾಗಿ ಈ ಒಂದು ಪ್ರಪಂಚದಲ್ಲಿ ಅನೇಕ ವಿಧವಾದಂತಹ ವಿಷಯಗಳನ್ನು ನಿರಂತರ ತಿಳ್ಕೊಂಡು ನಮ್ಮನ್ನು ನಾವು ಎಲ್ಲ ರೀತಿಯಲ್ಲೂ ಸಹ ಅಭಿವೃದ್ಧಿಪಡಿಸಿಕೊಂಡು ನಮ್ಮಲ್ಲಿರ್ತಕ್ಕಂತಹ ಆ ನ್ಯೂನತೆಗಳನ್ನೆಲ್ಲ ಹೋಗಲಾಡಿಸಿಕೊಂಡು ನಾವು ಉತ್ತಮವಾದಂತಹ ಅಭಿವೃದ್ಧಿಯನ್ನು ಹೊಂದಿ ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ವಾತಾವರಣವನ್ನು ನಾವು ಕಲ್ಪಿಸಿಕೊಂಡು ಇರುವಂತಹ ಈ ಜೀವನದಿಂದ ಅನೇಕ ವಿಧವಾದಂತಹ ಪಾಠಗಳನ್ನು ನಾವು ಕಲಿತುಕೊಂಡು ಉತ್ತಮವಾದಂತಹ ಜೀವನವನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ಮತ್ತು ವಿಶೇಷವಾಗಿ ಶರೀರ ಮತ್ತು ನಮ್ಮ ಮಾತುಗಳು ಮತ್ತು ನಮ್ಮ ಮನಸ್ಸು ಈ ಮೂರನ್ನೂ ಸಹ ನಾವು ಆರೋಗ್ಯವಾಗಿ ಇಟ್ಟುಕೊಳ್ಳಬೇಕು. ಬರೀ ದೈಹಿಕವಾದಂತಹ ಆರೋಗ್ಯದ ಬಗ್ಗೆ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ದೈಹಿಕವಾದಂತಹ ಆರೋಗ್ಯ ಅದು ಅವಶ್ಯವಾಗಿ ಬೇಕೇ ಬೇಕು. ಆದರೆ ಅದರ ಜೊತೆಗೆ ಮಾತಿನ ಒಂದು ಆರೋಗ್ಯವೂ ಅತ್ಯಂತ ಅವಶ್ಯಕ, ಮನಸ್ಸಿನ ಒಂದು ಆರೋಗ್ಯವೂ ಅತ್ಯಂತ ಅವಶ್ಯಕ. ಒಬ್ಬ ವ್ಯಕ್ತಿ ಅಸಂಬದ್ಧವಾಗಿ ಮಾತಾಡ್ತಾನೆ, ಅಥವಾ ಇನ್ನೊಬ್ಬರಿಗೆ ನೋವು ಉಂಟಾಗುವ ಹಾಗೆ ಮಾತಾಡ್ತಾನೆ, ಅಥವಾ ಏನೋ ಅರ್ಥವಿಲ್ಲದೆ ಏನೇನೋ ಇಷ್ಟ ಬಂದ ಹಾಗೆ ಮಾತಾಡ್ತಾನೆ, ಒರಟಾಗಿ ಮಾತಾಡ್ತಾ ಇರ್ತಾನೆ ಅಂತಂದರೆ ಅವನ ಬಾಯಿ, ಅವನ ವಾಕು ಆರೋಗ್ಯವಾಗಿಲ್ಲ ಅಂತ ಅದರ ಅರ್ಥ. ಅಥವಾ ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿಯೇ ಯೋಚನೆ ಮಾಡ್ತಾ ಇರ್ತಾನೆ, ಅಥವಾ ಇನ್ನೊಬ್ಬರಿಗೆ ಕೆಟ್ಟದಾಗಬೇಕು ಅಂತಲೇ ಯೋಚನೆ ಮಾಡ್ತಾ ಇರ್ತಾನೆ, ಅಥವಾ ಅನಾವಶ್ಯಕವಾದ ವಿಷಯಗಳ ಬಗ್ಗೆ ತುಂಬ ಯೋಚನೆ ಮಾಡುವುದು, ಅನಾವಶ್ಯಕವಾದ ವಿಷಯಗಳನ್ನೆಲ್ಲ ಏನೇನೋ ನೆನೆಸ್ಕೊಂಡು ಅದರ ಬಗ್ಗೆ ತುಂಬ ಹೆದರುಕೊಳ್ತಾ ಇರುವುದು ಇತ್ಯಾದಿಗಳನ್ನು ಮಾಡಿದರೆ, ಅಥವಾ ಇನ್ನೂ ಕೆಲವರು ಲೋಕದಲ್ಲಿ ಏನು ಮಾಡ್ತಾ ಇರ್ತಾರೆ, ಯಾವಾಗಲೂ ತಾನೇನು ಮಾಡಬೇಕು, ತನ್ನ ಕರ್ತವ್ಯ ಏನು ಅನ್ನೋದನ್ನು ಬಿಟ್ಟು ಇನ್ನೊಬ್ಬರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ತನ್ನ ಸರಿಯಾದಂತಹ ಒಂದು ಕೆಲಸವನ್ನು ಮಾಡುವಾಗಲೂ ನಾನು ಈ ಕೆಲಸ ಮಾಡಿದರೆ ಬೇರೆಯವರು ಏನು ಯೋಚನೆ ಮಾಡ್ತಾರೋ, ಬೇರೆಯವರೆಲ್ಲ ಹೇಗೆ ನನ್ನನ್ನು ನೋಡ್ತಾ ಇದ್ದಾರೆ, ಇದರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಇಂಥ ಒಂದು ಕೆಲಸವನ್ನು ಮಾಡು, ಇದು ನಿನಗೆ ಒಳ್ಳೆಯದು ಅಂತ ಒಬ್ಬರು ದೊಡ್ಡವರು, ನಮ್ಮ ಹಿರಿಯರು ಪ್ರಾಮಾಣಿಕವಾಗಿ ನಮಗೆ ಹೇಳಿದ ಮೇಲೆ ಅದನ್ನು ನಾವು ಚೆನ್ನಾಗಿ ಮಾಡಬೇಕು. ಹಾಗೆ ಮಾಡದೆ ಅವರೇನು ತಿಳ್ಕೊಳ್ತಾರೋ ಇವರೇನು ತಿಳ್ಕೊಳ್ತಾರೋ ಅಂತ ಹಾಗೆ ಯೋಚನೆ ಮಾಡುವುದು, ಅಥವಾ ಏನು ಮಾಡಿದರೂ ಇದಾಗುತ್ತೋ ಇಲ್ವೋ ಬೇಡ ಅಂತ ಆಗುವಂತಹ ಕೆಲಸಗಳ ಬಗ್ಗೆಯೂ ಸಹ ಹೀಗೆ ಯೋಚನೆ ಮಾಡುವುದು. ಈ ರೀತಿಯಾಗೆಲ್ಲ ಮಾಡಿದರೆ ಅದು ಆ ಮಾನಸಿಕವಾದಂತಹ ಅನಾರೋಗ್ಯಕ್ಕೆ ಇದು ಸೂಚಕ. ಅದರಿಂದ ಇಂತಹ ಅನಾರೋಗ್ಯ ನಮಗಿರಬಾರದು. ನಮ್ಮ ಕರ್ತವ್ಯ ಏನು, ನಮ್ಮ ದೊಡ್ಡವರು ನಮಗೇನು ಹೇಳಿದ್ದಾರೆ, ಸಚ್ಚಿಂತನೆಗಳನ್ನು ಮಾಡುವುದು, ಒಳ್ಳೆಯ ಕೆಲಸಗಳನ್ನು ಮಾಡುವುದು, ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ದೊಡ್ಡವರಿಂದ ನಾವು ಪಡ್ಕೊಳ್ಳುವುದು. ಇದನ್ನೆಲ್ಲ ಮಾಡಿ ನಾವು ನಮ್ಮ ಕೆಲಸಗಳನ್ನು ನಿಸ್ವಾರ್ಥವಾಗಿ ಚೆನ್ನಾಗಿ ಮಾಡಬೇಕು. ನಿಸ್ವಾರ್ಥವಾಗಿಯೂ ಮಾಡಬಹುದು, ಅಥವಾ ಏನು ಮಾಡಿದರೂ ಇನ್ನೊಬ್ಬರಿಗೂ ಒಳ್ಳೆಯದಾಗಬೇಕು, ನಮಗೂ ಒಳ್ಳೆಯದಾಗಬೇಕು ಅನ್ನೋ ಭಾವನೆಯಲ್ಲಾದರೂ ಮಾಡುವುದು. ಈ ರೀತಿಯಾಗಿ ಮಾಡಿದರೆ ನಾವು ಸರಿಯಾಗಿ ಆರೋಗ್ಯವಾಗಿದ್ದೀವಿ, ಎಲ್ಲ ರೀತಿಯಲ್ಲೂ ಸಹ ಆರೋಗ್ಯವಾಗಿದ್ದಂತೆ. ಆದ್ದರಿಂದ ಮನಸ್ಸಿನೊಳಗೆ ಒಬ್ಬ ಮನುಷ್ಯ ಹುಟ್ಟುವಾಗಲೇ ಎಲ್ಲ ರೀತಿಯಲ್ಲೂ ಪರಿಪೂರ್ಣವಾಗಿರಬೇಕು ಅಂತ ಹೇಳೋಕ್ಕಾಗುವುದಿಲ್ಲ. ಅದು ಅವರವರ ಕರ್ಮಾನುಸಾರವಾಗಿರುತ್ತೆ. ಆದರೆ ಅದನ್ನು ಸರಿ ಮಾಡಿಕೊಳ್ಳದೇ ಇರುವುದು ನಾವು ಮಾಡುವಂತಹ ದೊಡ್ಡ ತಪ್ಪು. ಹಾಗೆ ಮಾಡಬಾರದು, ಅದನ್ನು ಸರಿ ಮಾಡಿಕೊಳ್ಳಬೇಕು. ಚಿಕ್ಕ ವಯಸ್ಸಿನಿಂದಲೂ ಸಹ ಒಂದೊಂದು ಸಂದರ್ಭದಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಸಹ ನಮ್ಮನ್ನು ನಾವು ಚೆನ್ನಾಗಿ ಬೆಳೆಸಿಕೊಂಡು ಪ್ರತಿಯೊಂದು ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ವಿಷಯಗಳಿಂದಲೂ ಸಹ ನಾವು ಕಲಿತುಕೊಳ್ಬೇಕಂತಹ ಪಾಠ ಒಂದಿರುತ್ತೆ. ಆದ್ದರಿಂದ ಎಲ್ಲದನ್ನು ಸಹ ಚೆನ್ನಾಗಿ ಕಲಿತುಕೊಂಡು ನಾವು ದೊಡ್ಡವರಾಗಿ ಉತ್ತಮವಾದಂತಹ ಜೀವನವನ್ನು ನಡೆಸುವಂತಹ ಪ್ರಯತ್ನವನ್ನು ಮಾಡಬೇಕು. ಅದರೊಳಗೂ ವಿಶೇಷವಾಗಿ ಈಗ ಹೇಳಿದ ಹಾಗೆ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನು ಅವಶ್ಯವಾಗಿ ಮಾಡಬೇಕು. ತದ್ವಾರ ನಾವು ಕೃತಾರ್ಥರಾಗಬೇಕು. ಹಾಗಾಗಿ ಇಂತಹ ಒಂದು ಉತ್ತಮವಾದಂತಹ ಜೀವನ, ಒಂದು ಧಾರ್ಮಿಕವಾದಂತಹ ಜೀವನ ಏನಿದೆಯೋ ಈ ಜೀವನವನ್ನು ನಡೆಸುವುದರಲ್ಲಿ ಇವತ್ತಿನ ದಿವಸ, ಈ ಪವಿತ್ರವಾದಂತಹ ಯುಗಾದಿ ದಿವಸ ಅನ್ನೋದು ಒಂದು ಹೊಸ ಅಧ್ಯಾಯದ ಪ್ರಾರಂಭವಿದ್ದಂತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಏನೇನು ಆಗಿದೆಯೋ ಅದು ಏನೇ ವಿಷಯಗಳಿರಬಹುದು, ಅದರಿಂದ ನಾವು ಕಲಿತುಕೊಳ್ಳಬೇಕಾದ್ದನ್ನು ಕಲಿತುಕೊಂಡು ನಂತರ ಅದನ್ನು ಬಿಟ್ಟು ಮುಂದೆ ನಾವೇನು ಮಾಡಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಎಲ್ಲ ರೀತಿಯಲ್ಲೂ ಸಹ ಆರೋಗ್ಯವಾಗಿರಬೇಕು. ಮನಸ್ಸು ಎಲ್ಲವುದನ್ನು ಸಹ ಆರೋಗ್ಯವಾಗಿಟ್ಟುಕೊಂಡು ನಮ್ಮ ಜೀವನವನ್ನು ನಾವು ನಡೆಸಿದರೆ ಎಲ್ಲ ರೀತಿಯಲ್ಲೂ ಸಹ ನಮಗೆ ಸಾರ್ಥಕತೆ ಉಂಟಾಗುತ್ತೆ. ಆದ್ದರಿಂದ ಇಂತಹ ಒಂದು ವಿಚಾರವನ್ನು ಪ್ರತಿಯೊಬ್ಬರೂ ಸಹ ತಿಳ್ಕೊಳ್ಳಬೇಕು.
ಇಂತಹ ಒಂದು ವಿಷಯಗಳನ್ನು ನಮಗೆ ಉಪದೇಶ ಮಾಡುವುದಕ್ಕಾಗಿಯೇ 1200 ವರ್ಷಗಳ ಹಿಂದೆ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದರು. ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಕರ್ತವ್ಯವನ್ನು ಅವರು ಉಪದೇಶ ಮಾಡಿದರು. ಎಲ್ಲರಿಗೂ ಸಹ ಬೇಕಾದಂತಹ ಒಂದು ಮಾರ್ಗದರ್ಶನವನ್ನು ಅವರು ಮಾಡಿದರು. ಸಾರ್ಥಕವಾದಂತಹ ಜೀವನವನ್ನು ನಡೆಸಬೇಕು ಅಂದರೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಶಂಕರಾಚಾರ್ಯರು ಉಪದೇಶ ಮಾಡಿದ್ದಾರೆ, ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಹಾಗಂತಹ ಶಂಕರ ಭಗವತ್ಪಾದಾಚಾರ್ಯರು ತೋರಿಸಿದಂತಹ ಒಂದು ಮಾರ್ಗ ಅದು ಪ್ರತಿಯೊಬ್ಬರಿಗೂ ಸಹ ಅನುಸರಣೀಯವಾದಂತಹ ಮಾರ್ಗವಾಗಿದೆ. ಎಲ್ಲರಿಗೂ ಸಹ ಅವರು ಗುರುಗಳಾಗಿದ್ದಾರೆ. ಆದ್ದರಿಂದ ಅವರು ಯಾವ ಒಂದು ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೋ ಆ ಮಾರ್ಗದಲ್ಲಿ ಹೋಗಿ ಎಲ್ಲರೂ ಸಹ ಕೃತಾರ್ಥರಾಗಬೇಕು. ಇವತ್ತಿಂದ ಒಂದು ಉತ್ತಮವಾದಂತಹ ಜೀವನವನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನು ಪ್ರಾರಂಭ ಮಾಡಿ ವಿಶೇಷವಾಗಿ ಅದರಲ್ಲಿ ಸಾರ್ಥಕತೆಯನ್ನು ಪಡ್ಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ರೀತಿಯಾಗಿ ಎಲ್ಲರ ಒಂದು ಜೀವನವೂ ಸಹ ಉತ್ತಮವಾದಂತಹ ರೀತಿಯಲ್ಲಿ ನಡೆಯಲಿ, ಎಲ್ಲ ವಿಧವಾದಂತಹ ತೊಂದರೆಗಳೂ ಸಹ ಪರಿಹಾರವಾಗಿ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಎಲ್ಲರಿಗೂ ಸಹ ತಿಳಿಸ್ತಾ ಇದ್ದೇವೆ. ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ 36ನೇ ಅಧಿಪತಿಗಳಾಗಿರ್ತಕ್ಕಂಥವರು ಈಗ ನಮ್ಮೆಲ್ಲರನ್ನೂ ಸಹ ಅನುಗ್ರಹ ಮಾಡ್ತಾ ನಮ್ಮ ಪ್ರತ್ಯಕ್ಷ ದೇವರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಒಂದು ಪರಿಪೂರ್ಣವಾದಂತಹ ಅನುಗ್ರಹದಿಂದ ಎಲ್ಲ ಆಸ್ತಿಕರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಈ ಸಂವತ್ಸರವು ಪೂರ್ತಿ ಈ ಭವಿಷ್ಯವು ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗಲಿ, ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಸಹ ಒಂದು ಅಭಿವೃದ್ಧಿ ಉಂಟಾಗಲಿ ಎಂಬುದಾಗಿ ನಮ್ಮ ಗುರುಗಳಲ್ಲಿ ಶ್ರೀ ಶಾರದಾ ಚಂದ್ರಮೌಳೀಶ್ವರರಲ್ಲೂ ಸಹ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ.